ಸೊ ಹಾಯ್ ಹಲೋ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ನೋಡಿ ಹೆಂಗೆ ನೋಡ್ತವ್ರೆ, ಮಕ ನೋಡ್ತವ್ರೆ, ಅದಕ್ಕೆ ಫುಲ್ ಹೆಲ್ಮೆಟ್ ಹಾಕೋಬಿಟ್ಟಿದ್ದೀನಿ ಗಾಯ್ಸ್. ಯಾರು ನೋಡೋಕ್ಕಾಗಲ್ಲ ಗಾಯ್ಸ್. ಇವತ್ತೆಲ್ಲರದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಬನ್ನಿ ಗಾಯ್ಸ್. ಇದೇನಪ್ಪ ಇವನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದವನು, ಇದೇನಪ್ಪ ದಿಢೀರಂತ ನೈಟ್ ಸ್ಟಾರ್ಟ್ ಮಾಡ್ತಾನೆ ಅಂದ್ಕೊಂಡಿದ್ದೀರಾ? ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಸೊ ಅದಕ್ಕೆ ಈ ನೈಟ್ ವಿಡಿಯೋ ಯಾರ್ಯಾರಪ್ಪ ಅಂದರೆ ನಾನು ಮಹೇಶಣ್ಣ ಅಂತೀನಿ, ಸಾರಿ ಮಣಿಯಣ್ಣ, ಆಮೇಲೆ ತೇಜಸ್ಸು, ಆಮೇಲೆ ಮನೋಜ, ನಾವು 4 ಜನ ಹೋಗ್ತಾಯಿದ್ದೀವಿ. ಬನ್ನಿ, ಹೋಗ್ತಾ ದಾರಿಲಿ ಏನೇನಾಗುತ್ತೆ, ಏನೇನು ನೋಡ್ತೀವಿ ಎಲ್ಲ ತೋರಿಸ್ತೀನಿ. ಹೆಂಗೆ ಹೋಗ್ತೀವಿ, ಹೋಯ್ತಾ ಏನೇನೆಲ್ಲ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ಮನೆಗೆ ಹೋಗಿ ಬಟ್ಟೆ ಶೂ ಹಾಕಿದ್ದೆ, ಶೂ ಬಿಚ್ಚಾಕ್ಬಿಟ್ಟು ಚಪ್ಪಲಿ ಹಾಕೊಂಡು ಬಂದಿದ್ದೀನಿ. ಇವಾಗ ಹೋಗ್ಬೇಕು ನೋಡಿ, ಹಂಗೆ ಗ್ಯಾಪಲ್ಲಿ ಫೋಟೋ ಹೊಡ್ಕೊಳೋದ. ಇವಾಗ ನಾನು ಹೋಗ್ತಾ ಇರೋದು ತೇಜಸ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಅವನು ಕಲರ್ ಡ್ರೆಸ್ಸಲ್ಲಿ ಬಂದಿದ್ದ ಇವತ್ತು ಅವ್ರ ಕೆಲಸಕ್ಕೆ, ಶೂ ಹಾಕಿದ್ದ. ಸೊ ಅದಕ್ಕೆ ಅವನು ಚಪ್ಪಲಿ ಹಾಕೋ ಬರ್ಬೇಕಂತೆ. ಸೊ ಅದಕ್ಕೆ ಅವರ ಮನೆ ಹತ್ರ ಹೋಗ್ತಾ ಇದ್ದೀವಿ ಗಾಯ್ಸ್. ಅವರ ಮನೆ ಹತ್ರ ಸಿಗ್ತೀವಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಗಾಯ್ಸ್, ಇನ್ನೊಂದು ಹೇಳ್ಬೇಕಿತ್ತು, ನಿಮಗೆ ವಿಷಯ ಮಾಡಿಲ್ಲ. ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ರೈಡ್ನ ಆವಾಗಲೇ ಹೇಳಿದ್ದೀನಿ. ಇವತ್ತಿನ ರೈಡ್ನ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ. ಇವತ್ತಿನ ರೈಡ್ನ ಹೋಗೋಣ ಬನ್ನಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ, ಹೋಗೋದೆ ಯಾಕಂದರೆ ಒಂದೇ ಕಡೆ. ಸೊ ಅದಕ್ಕೆ ಒಂದೇ ಕಡೆ ಹೋಗಿ ಒಂದೇ ಕಡೆ ಬರೋಣ ಅಂತ. ನೋಡಿ ಸಾರಿ ಡಿಸ್ಟರ್ಬ್ ಆದರೆ, ಹೆಲ್ಮೆಟ್ ಹಾಕೋಬೇಕಾದ್ರೆ ವೈಸರ್ ಹಾಕೋತೀನಲ್ಲ. ಸೊ ಅದಕ್ಕೆ ಈ ಪ್ರಾಬ್ಲಮ್ಮು. ರೋಡ್ ಬೇರೆ ಕಾಣಲ್ಲ, ರೋಡ್ ಬೇರೆ NH 46 ಥರ ಐತೆ, 48 ಥರ ಈ ರೋಡ್ಗಳಂತೂ. ಕಾಮಾಕ್ಷಿಪಳ್ಳಿ ಮಾಗಡಿ ರೋಡಂತೂ ಮಸ್ತಾಗೈತೆ. ಯಾರನ್ನಾರ ಬಸ್ರಿ ಹೆಂಗ್ಸನ್ ಕರ್ಕೊಬಂದ್ರೆ ಪಾಪ ಇಲ್ಲೇ ಡೆಲಿವರಿ ಆಗುತ್ತೆ ಪಾಪ. ಅವ್ರಿಗೆ ಇದು ಚಾರ್ಜು ಬೇಡ, ಏನು ಚಾರ್ಜು? ಆಸ್ಪತ್ರೆ ಬಿಲ್ ಕಟ್ಟಂಗೆ ಇಲ್ಲ, ಬರೀ ಆಟೋದವ್ರಿಗೆ ಇಲ್ಲ ಬಸ್ಸವ್ರಿಗೆ ಕರ್ಕೊಬಂದು ಅವ್ರ ಜೊತೆ ಬಂದ್ಬಿಟ್ರೆ ಬಸ್ ಚಾರ್ಜ್ ತೊಗೊಬಿಟ್ರೆ ಸಾಕು. ಇಲ್ಲೇ ಆರಾಮಾಗಿ ಹೆರಿಗೆ ಆಗೋಗುತ್ತೆ. ಆಮೇಲೆ ಸ್ಟೋರಿ ಹೇಳೋಕ್ಕಿರುತ್ತೆ ನಿಮ್ಮ ಪಾಪಗಳಿಗೆ. ಸ್ಟೋರಿ ಹೇಳ್ಬೋದು, ಹಿಂಗಿತ್ತು ಮಾಗಡಿ ರೋಡು, ಆ ಥರ ಇತ್ತು, ಈ ಥರ ಇತ್ತು, ಜಾಲಿ ಆಗೋಯ್ತಾಯಿದ್ವಿ, ನೀವು ಹುಟ್ಬಿಟ್ಟೆ ಅಂತ ಹೇಳ್ಬೋದು. ನಿಮಗೆ ಕ್ಲಾರಿಟಿ ಡೌನ್ ಆಗಿದ್ದರೆ ಸಾರಿ, ಕ್ಷಮಿಸಬೇಕು. ನಾನು ಐಫೋನಲ್ಲಿ ವೀಡಿಯೋ ಮಾಡ್ತಾಯಿಲ್ಲ, ಯಾಕಂದರೆ ಈ ಥರ ಐಫೋನಲ್ಲಿ ವೀಡಿಯೋ ಮಾಡಿದ್ರೆ ವಾಯ್ಸ್ ಬರೋಲ್ಲ. ನನ್ನ ಹತ್ರ ನೀಟಾಗಿ ಇನ್ನೂ ಮೈಕ್ ಇಲ್ಲ. ಸೊ ಅದಕ್ಕೆ ನಾನು J7ನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ ದಯವಿಟ್ಟು ಹೇಳಿ. ನಾನು ಒಂದು ಸತಿ ಚೆಕ್ ಮಾಡ್ಕೋತೀನಿ ಯಾವ ಥರ ಬರುತ್ತೆ ಅಂತ. ನೋಡಿದ್ದೀನಿ, ಸ್ವಲ್ಪ ಬ್ಲರ್ರಾಗಿ ಬರುತ್ತೆ. ನಿಮಗೆ ಇಷ್ಟು ದಿವಸ ಐಫೋನ್ ಕ್ಲಾರಿಟಿಲಿ ವೀಡಿಯೋ ಮಾಡಿ ನೋಡಿ ಅಭ್ಯಾಸ ಆಗೋಗಿರ್ತೀರ. ಸೊ ಅದಕ್ಕೆ ನಾವು ಬಡವರು. ಸೊ ಅದಕ್ಕೆ ನಾವು ಮೈಕೇನು ತೊಗೊಂಡಿಲ್ಲ ಇನ್ನು. ನೀವು ಬೆಳೆಸಿದ್ರೆ ನಾವು ತೊಗೋಬೋದು, ನೀವು ಸಪೋರ್ಟ್ ಮಾಡಿದ್ರೆ ನಾವು ಮಾಡ್ಬೋದು, ಒಳ್ಳೆ ಕಂಟೆಂಟ್ಗಳು ಕೊಡ್ಬೋದು. ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ತೇಜಸ್ ಅವ್ರ ಮನೆ ಹತ್ರ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಈ ಟ್ರಾಫಿಕ್ಗಳಂತೂ ರೋದನೆ ಗಾಯಿಸಿ. ರಾತ್ರಿ 10 ನೀವು ಬೇಕಾದ್ರೆ 1 ಗಂಟೆಗೆ ಬನ್ನಿ, ಮಧ್ಯರಾತ್ರಿ ಹಿಂಗೆ ಇರ್ತವೆ ಟ್ರಾಫಿಕ್ಕು. ಹಿಂಗ ಸ್ಟ್ರೈಟ್ ಅಂತೆ. ಬ್ರೋ ಕೃತಿಕ್ ಫ್ಲೆಕ್ಸ್ KRUTHIK. ನಿಮ್ಮದು ಟೈಪ್ ಮಾಡಿ ಬೇಗ, ನಿನ್ನ ಫೋನ್ ತೆಗಿ. ಎಲ್ಲಿಗೆ? ನಾವು ಅಲ್ಲಿಗೆ ಹೋಗ್ಬೇಕು, ನಾವು 4 ಜನ. ಇವ್ರ ಮನೆ ಹತ್ರ ಹೋಗ್ತಾಯಿದ್ವಿ ಶೂ ಚಪ್ಪಲಿ ಹಾಕೋ ಬರೋಕ್ಕೆ. ನೀವು ಸಿಕ್ಕಿದ್ರಿ ಅಷ್ಟರಲ್ಲಿ. ಹೆಂಗೆ ಬರುತ್ತೆ ಮೈಲೇಜು? ನೋಡಿಲ್ಲ ಇನ್ನ ಮೈಲೇಜ್ 50. What nonsense it is. What nonsense. ಹೌದಾ? ಪ್ಲಾನಿಂಗ್ ಐತೆ.
ಇನ್ಸ್ಟಾಗ್ರಾಮಲ್ಲಿ ಬರೀ ಅದೇ ಬರ್ತಾವಲ್ಲ ಗುರು. ಆಡಾಗೋಯ್ತಪ್ಪ ಇನ್ಸ್ಟಾಗ್ರಾಮು. ಇದೇನಾ ಮುಂದುವರ್ಸೋಣ. ಇನ್ನೊಬ್ರು ಯೂಟ್ಯೂಬರ್ ಸಿಕ್ಕಿದ್ರು. ಸಾರಿ ಇದು ಬ್ಲರ್ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ ಗೈಸ್, ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್. ನೋಡ್ರಿ ಲಾಕು ಆಯ್ತಲ್ಲ ಇದು. ಇಷ್ಟೊತ್ತು ವೀಡಿಯೋ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು ಅನ್ಸುತ್ತೆ. ನೋಡ್ರಿ ಕ್ಲಿಯರಿಟಿನೇ ಇಲ್ಲ. ಏನು ಮಾಡಬೇಕು ಅನ್ನೋ ಗೊತ್ತಾಯ್ತಲ್ಲ ಗೈಸ್, ಕ್ಲಿಯರಿಟಿ. ಸೊ ಗೈಸ್ ಹಣ್ಣನ್ನ ಎತ್ತಾಕೊಂಡಿದ್ದಾಯ್ತು. ಹೋಗಿ ಶೂ, ಜರ್ಕಿನ್ನು, ಗಿಲ್ಮೆಟು ಎಲ್ಲ ಹಾಕ್ಕೊಂಡು, ಶೂ ಹಾಕಿಲ್ಲ, ಶೂ ಬಿಚ್ಬಿಟ್ಟು ಗಿಲ್ಮೆಟ್ ಹಾಕ್ಕೊಂಡು ಫುಲ್ಲು ಜರ್ಕಿನ್ ಎಲ್ಲ ಹಾಕ್ಕೊಂಡು ಅಣ್ಣ ಜಿಂಚಾಕಕ್ಕೆ ಬಂದವನೆ. ಇವಾಗ ಹೋಗೋಣ ಬನ್ನಿ. ಸಾರಿ ಬ್ಲರ್ ಕಾಣಿಸ್ತಾ ಇದ್ರೆ ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ, ಬ್ಲರ್ರಾಗಿ ಬರ್ತೈತೆ ವೀಡಿಯೋ ನಿಮಗೆ. ಆನ್ ದ ವೇ ಹೋಯ್ತಾ. ಇವಾಗ ಹೆಂಗೆ ಬರ್ತೈತೆ ನೋಡಿ ಗೈಸ್. ಇವಾಗ ಪರವಾಗಿಲ್ಲ, ಆವಾಗಲೇ ಬ್ಲರ್ ಬರ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಅಣ್ಣನ ಮನೆ ಹತ್ರ ಇದವಲ್ಲ, ಸೊ ಅದಕ್ಕೆ ಅನಿಸುತ್ತೆ ಗೈಸ್. ಅಣ್ಣ ಪರಿಚಯ ಆಗಿದ್ದು ಹೆಂಗೆ ಅಂತಲೇ ಗೊತ್ತಿಲ್ಲ. ಅದು ನಮ್ಮದು ಮೊಬೈಲ್ ಅಂಗಡಿ ಇದೆ ಗೊತ್ತಾ, ಅದಕ್ಕಿಂತ ಅದ್ರ ಪಕ್ಕದಲ್ಲಿ ಇದು ಐತೆ, ಏನಪ್ಪ ಆಡುಕಲೆ ಓಡುಕಲೆ ಅಂದ್ಕೊಂಡು ಹೆಂಗೋ ಮಾತಾಡ್ತಾ ಇರಲಿಲ್ಲ. ಸೊ ಹಂಗೆ ಪರಿಚಯ ಆಯ್ತಾ ನೋಡಿ ಫಸ್ಟು ನೋಡಿ ಸುಮ್ಮನೆ ಆಗ್ತಿದ್ವಿ. ಆಮೇಲೆ ನೋಡ್ತಾ ನೀವು ರೀಲ್ಸಲ್ಲೆಲ್ಲ ನೋಡಿದಿರಲ್ವಾ, 1-2 ದಿವಸ 3 ದಿವಸ ನೋಡಿಬಿಟ್ರೆ ಸಾಕು ಹುಡುಗರು. ಸ್ವಲ್ಪನೇ ಪರಿಚಯ ಆಯ್ತಾ ಇರ್ತೀವಿ ಅಲ್ವಾ ಗುರು? ಹುಡುಗರು 1-2-3 ದಿವಸ ನೋಡಿಬಿಟ್ರೆ ಸಾಕು ತಾನೇ. ತಾನಾಗೆ ಪರಿಚಯ ಆಯ್ತು ತಾನೇ. ಗೈ ಸರಿ, ನಿಮಗೆ ನೀಟಾಗಿ ವ್ಯೂ ಏನು ಕಾಣಿಸ್ತಾ ಇಲ್ಲ ರೋಡು. ನಿಮಗೆ ಮನೆ ಹತ್ರ ಹೋಗಿ ಆಮೇಲೆ ಮನೆ ಹತ್ರ ಓಡ್ಬೇಕಾದ್ರೆ ಸಿಗ್ತೀನಿ. ಸಾರಿ ಬೇಜಾರು ಮಾಡ್ಕೊಬೇಡಿ, ನನ್ನ ತಪ್ಪಲ್ಲ, ಇದು ಫೋನ್ ಮಿಸ್ಟೇಕ್ ಇದು. ಸೊ ನಂದು ಐಫೋನ್ ಇದೆ, ಸೊ ಅದರಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ವೀಡಿಯೋ ಮಾಡಿದ್ರೆ ವಾಯ್ಸ್ ಕೇಳಲ್ಲ ಗೈಸ್, ವಾಯ್ಸು. ಸೊ ಅದಕ್ಕೆ ಇದರಲ್ಲಿ J7 ವೀಡಿಯೋ ಮಾಡ್ತಾಯಿದ್ದೀನಿ. ಹೆಂಗೆ ಬರ್ತಾಯಿದ್ದು ಗೊತ್ತಿಲ್ಲ, ಸೊ ಕ್ಷಮಿಸಿ. ಏನಾರ ಬ್ಲರ್ಗಿಲ್ ಎಲ್ಲ ಬಂದರೆ ಕ್ಷಮಿಸಬೇಕು. ಸೊ ಸಾರಿ ಅಂತ ಹೇಳ್ತಾ ಇವಾಗ ಹೋಗೋಣ ಬನ್ನಿ. ಅದೇ ಹೇಳಿದ್ನಲ್ಲ, ಮನೆಯಣ್ಣವ್ರ ಮನೆ ಹತ್ರ ಹೋಗಿ ನಿಮಗೆ ಅಲ್ಲಿಂದ ಅವ್ರ ಮನೆಯಿಂದ ಓಡ್ಬೇಕಾದ್ರೆ ಸಿಗ್ತೀನಿ. ಗಾಳಿ ಜಾಸ್ತಿ ಆಯಿತು, ಬಾಯ್. ಸೊ ಗಾಯ್ಸ್ ಅಲ್ಲಿಂದ ಹೊರಟಿ ಮನೆಯಣ್ಣವ್ರ ಮನೆ ಹತ್ರ ಬಂದಿದ್ದೀವಿ, ಮೆಟ್ಲ ಹತ್ತಿದ್ದೀವಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನನ್ನ ಒಳ್ಳೆ ಕಳ್ಳ ಇದ್ದಂಗೆ ಇದೀನಿ ಅಂತ ನನಗೆ ನೋಡೋಕ್ಕಾಗಲ್ಲ. ಮನೆಯಣ್ಣ ಇಲ್ಲವ್ರೆ, ಮಲ್ಗವ್ರೆ. ಆಂಟಿ ನೋಡಿ, ಆಂಟಿ ಆಯನ್ ಆಂಟಿ. ಮನೆಯಣ್ಣ ಅಲ್ಲವ್ರೆ, ಅಂಕಲ್ ಆ ಸೈಡ್ ಮಲ್ಗವ್ರೆ. ಸರಿ, ಆಮೇಲೆ ಹೋಯ್ತಾ ಸಿಗ್ತೀನಿ. ಮೂಗಲ್ಲೇನೋ ಇಳಿತೈತೆ ನೋಡು. ಗೈಸ್ ನೋಡ್ಕೊಂಡು ತಿನ್ನೋ ಟಾರ್ಚ್ ಹಾಕೊಂಡೆ ಅಂದರೆ ತಿನ್ಬಿಟ್ಟು ಮೆಣಸಿನ್ಕಾಯಿ ತಿಂದೆ ಅಂತವನೇ. ನೋಡಿ ಬಿಡೋ ಓಲಿ, ನಿಮ್ಮ ಮನೆಗೆ ಹೇಳ್ತೀನಿ. ಈ ಮನೆ ಅಣ್ಣವ್ರ ಮನೆಯಿಂದ ಓಡ್ತಾ ಇದ್ದೀವಿ. ಅಣ್ಣವ್ರ ಮನೆ ಹತ್ರ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗ್ತಾ ಸಿಗೋಣ. ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಬೇರೆ ಇಲ್ಲ ನೋಡಿ. ಏನು ಏನಾಯ್ತು? ಬಾ ಅಣ್ಣ, ಪೆಟ್ರೋಲ್ ಹಾಕ್ಸ್ಬೇಕಲ್ಲ. ಸೊ ಗೈಸ್ ಫೈನಲಿ ಹೊರಟಿದ್ದೀವಿ ಮನೆಯಣ್ಣವ್ರ ಮನೆಯಿಂದ. ಅವ್ರ ಮನೇಲಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಇವಾಗ ಮನೋಜನೂ ಹಾಕ್ಕೊಂಡು ತೇಜಸ್ ಅವ್ರ ಗಾಡೀಲಿ ಕೂತವನೆ, ಮನೋಜ ನನ್ನ ಗಾಡೀಲಿ ಕೂತವನೆ ಹಿಂದೆ. ಸೊ ಇವಾಗ ಹೋಗ್ತಾಯಿದ್ದೀವಿ. ಬನ್ನಿ, ನಿಮಗೆ ಪೆಟ್ರೋಲ್ ಬಂಕ್ ಹತ್ರ ಸಿಗ್ತೀನಿ ಡೈರೆಕ್ಟು. ಇಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಟೈಮ್ ಇಲ್ಲ ಅಷ್ಟೊಂದು. ಬೇಗ ಹೋಗಿ ಬೇಗ ಬರಬೇಕು, ಬೆಳಗ್ಗೆ ಅಂಗಡಿ ಓಪನ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಹೋಗಿ ಬೇಗ ಬರಬೇಕು. ನೋಡಿ ಇಲ್ಲಿ ಮಣಿಯಣ್ಣವ್ರ ಮನೆ ಹತ್ರ ಶಿವನ ದೇವಸ್ಥಾನ ಐತೆ. ಜನ ನೋಡಿ ಹೆಂಗೋರೆ. ಇಲ್ಲಿ ಇದು ದೇವಸ್ಥಾನ. ಅವಾಗಲೇ ಸಖತ್ತು ಜನ ಇದ್ದರು. ಸೊ ಇವಾಗಿಲ್ಲ. ನಮಸ್ಕಾರ ಮಾಡ್ಕೊಬಿಡೋಣ ರೀ. ನೋಡಿ ಗೈಸ್, ಅದೇ ಗೈಸ್ ಹೇಳಿದ್ನಲ್ಲ, ಟೈಮ್ ಇಲ್ಲ, ನಾಳೆ ಅಂಗಡಿ ಓಪನ್ ಮಾಡಬೇಕು ಬಂದು ಬೇಗ. ಸೊ ಅದಕ್ಕೆ ಇವಾಗ ಹೋಗಿ ಬೇಗ ಹೋಗಿ ಹೋಗೋಣ. ಗೈಸ್ ಸರಿ,
ಸಿಗ್ತೀನಿ. ಫೈನಲಿ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಅಣ್ಣ 400 ಎಷ್ಟು 400 ರೂಪಾಯಿಗೆ ಹಾಕ್ಸೋಣ ಪೆಟ್ರೋಲು. ಬನ್ನಿ. ಸ್ಕ್ಯಾನರ್ 200, ಕ್ಯಾಶ್ 200. ನೋಡ್ತೀನಿ ರೀ ಗೈಸ್, ಫಸ್ಟು ನೋಡೋಣ ರೀ ಆಗುತ್ತಾ ಅಂತ. ಆಗಿದೆ ಗೈಸ್, ಆಯಿತು. 200 ರೂಪಾಯಿ ಕ್ಯಾಶ್ ಕೊಡ್ತೀನಿ. ಹಾಂ ಗೈಸ್, ಏನಿದು? ಹಾಂ ಆಗುತ್ತೆ, ಹೋಗುತ್ತೆ ಬಿಡ. ನೋಡಿ ಗೈಸ್, ಹಿಂಗೆ ಬರ್ತಾವನೆ ದೊಡ್ಡಣ್ಣ ಬಂದಂಗೆ ಬರ್ತಾನೆ ನಡ್ಕೊಂಡು. ಗೈಸ್, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾವ ಥರ ಕಂಟೆಂಟ್ ಕೊಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾರ ಗೊತ್ತಾದರೆ ಹೇಳಿ ಗೈಸ್, ಯಾವ ಥರ ವೀಡಿಯೋ ಮಾಡಬೇಕು ಅಂತ, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ, ಸರಿನಾ? ಇವಾಗ ನಾನು ಸೀದಾ ಎಲ್ಲಿ ಸಿಗೋಣ, ಟೀ ಕುಡಿಬೇಕಾದ್ರೆ ಸಿಗ್ತೀನಿ ಬನ್ನಿ. ಸೊ ಗೈಸ್, ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸಿದಾಯಿತು. ಇವಾಗ ಮಣಿಯಣ್ಣನ ಗಾಡಿಗೆ ಹಾಕ್ಸ್ತಾಯಿದ್ದೀವಿ. ಅಲ್ಲಿದ್ದಾರೆ ಮಣಿಯಣ್ಣ, ನನ್ನ ತಂಗಾರಿ ಮಣಿಯಣ್ಣ ಅಲ್ಲವರೆ. ನನ್ನ ಗಾಡಿ ಇಲ್ಲೈತೆ. ಇವಾಗ ಹೋಗ್ಬೇಕೀಗ, ಆನ್ ದ ವೇ. ನೋಡೋಣ, ಟೀ ಕಾಫಿ ಕುಡ್ಕೊಂಡು ಹೋಗೋಣ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನಂದಾಗೈತೆ ಗೈಸ್, ನಂದು 400 ರೂಪಾಯಿ, 200 ರೂಪಾಯಿ ಕ್ಯಾಶ್, 200 ರೂಪಾಯಿ ಫೋನ್ಪೇ ಆಗೈತೆ. ಇವಾಗ ಸೀದಾ ನಂದಿ ಇಟ್ಕೋಣ. ಹಾಂ, ಇವಾಗ ರೆಕಾರ್ಡು ಗೈಸ್ ಗೊತ್ತೇ ಆಯ್ತಿಲ್ಲ ಗೈಸ್, ರೆಕಾರ್ಡ್ ಆಗ್ತಿದೆಯೇನು ಅಂತ. ಸೊ ಗೈಸ್, ಈಶಾ ಫೌಂಡೇಶನ್ ಹತ್ರನಾರು ಬಂದಿದ್ದೀವಿ ನಾವೀಗ. ಫುಲ್ಲು ಟ್ರಾಫಿಕ್ ಆಗ್ಬಿಡೈತೆ. ಎಷ್ಟು ಕಿಲೋಮೀಟ್ರ್ ಐತೆ ಇನ್ನು ಮನೋಜ? ಗೈಸ್, ಇನ್ನೂ 6 ಕಿಲೋಮೀಟ್ರ್ ಐತೆ. 5 ಕಿಲೋಮೀಟ್ರ್ ಬರೀ ಟ್ರಾಫಿಕ್ ಐತೆ. ಈ ಥರ ಫುಲ್ಲು ಜನ ಗೈಸ್, ಫುಲ್ಲು. ನಿಮ್ಗೆ ಕಾಣಿಸ್ತಿಲ್ಲ ಅನಿಸುತ್ತೆ, ಫುಲ್ಲು ಜನ, ಫುಲ್ಲು ಎಲ್ಲ ಗಾಡಿ ಎಲ್ಬೇಕು ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿಬಿಡೋಯ್ತವ್ರೆ ಗೈಸ್. ನೋಡಿ, ನೀವು ಶಿವರಾತ್ರಿಗೆ ಏನಾರು ಬರಬೇಕು ಅಂದರೆ ನೋಡ್ಕೊಂಡು ಬನ್ನಿ, ಫುಲ್ಲು ರಶ್ಶು. ಬೇಕಾದ್ರೆ ನೀವು ಶಿವರಾತ್ರಿ ಮಾರನೇ ದಿವಸ ಬನ್ನಿ, ಆರಾಮಾಗಿ ಬರ್ಬೋದು. ಇಲ್ಲೊಂದೊಂದು ಗಾಡಿಗಳು ಟಚ್ ಆದರೂ ಒಬ್ಬೊಬ್ರು ಬೈದವ್ರೆ, ಜಗಳ ಆಡ್ತವ್ರೆ. ಏನು ಮಾಡೋದ? ಅಲ್ಲೈತೆ ನೋಡಿ ಈಶಾ ಫೌಂಡೇಶನ್, ಅಲ್ಲೈತೆ ನೋಡೋಲ್ಲ ಈಶಾ ಫೌಂಡೇಶನ್ದೆಲ್ಲ ಗೋಪುರ ಅಲ್ಲಿ ಗೈಸ್, ನಿಮ್ಗೆ ಕಾಣಿಸೋದ ಇದರಲ್ಲಿ. ನಾನು ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ವೀಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟೈತೆ. ಇದರಲ್ಲಿ ಬೇರೆ ಏನು ನೀಟಾಗಿ ಕಾಣಲ್ಲ. ಸರಿ, ಅಲ್ಲೋದ್ಮೇಲೆ ಸಿಗ್ತೀನಿ ರೀ. ಇಲ್ಲೇ ಹೋಯ್ತಾ ಐತೆ ಏರೋಪ್ಲೇನ್. ಟಾಟಾ, ನೀವೇ ಹೇಳ್ರಪ್ಪ ಬ್ರೋ, ಹೆಂಗನ್ನ ಗೈಸ್? ಏನು ಅನ್ನಂತೆ, ಅದು ಕೇಳಿಸಿಲ್ಲ ನನಗೂ. ಇವಾಗ ಇಲ್ಲೇ ಟೀ ಕೊಡ್ತಾವ್ರಿ. ಅಲ್ಲ, ಟೀ ಕೊಡ್ತಾ ಇಲ್ಲ, ಟೀ ಐತೆ. ಇವಾಗ ಇಲ್ಲೇ ಟೀ ಕಾಫಿ ಎಲ್ಲ ಕುಡ್ಕೊಂಡು ಸೀದಾ ಜಲ್ಲಿ ಫ್ಲೈಟಲ್ಲಿ ಹಾರಿ ನಾನು 2 ರಾಕೆಟ್ ಬೀಸ್ಟ್ ಇಲ್ಲೇ ನಿಂತೈತೆ ನೋಡಿ. ಅದು ರಾಕ್ಷಸಿ, ಇದು ರಾಕ್ಷಸ. ಇವಾಗ ಬನ್ನಿ ಟೀ ಕುಡ್ಕೊಬರೋಣ. ಹೋಗಿ ಫ್ಲೈಟ್ ತೋರ್ಸೋಕ್ಕಾಗಿರಲಿಲ್ಲ, ನಾನು ನೋಡಿರಲಿಲ್ಲ. ಇವಾಗ ನೋಡ್ಕೊಬಿಡಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಫ್ಲೈಟು. ಸೊ ಅದಕ್ಕೆ ಒಂಥರ ಖುಷಿ ಆಯ್ತೈತೆ ನೋಡಿ. ನಿಮಗೆ ಹತ್ರದಿಂದ ತೋರ್ಸೋಣ ಅಂದರೆ ಯಾವುದು ಬರ್ತಾಯಿಲ್ಲ. ಇವಾಗ ಹೊಂಟೋಯ್ತು. ನಿಮಗೆ ಮನೋಜನ ಫೋನಲ್ಲಿ ವೀಡಿಯೋ ಮಾಡ್ಕೊಂಡವನೆ. ಅದೇನೋ ಕ್ಲಿಯರಾಗಿ ಬಂದಿದ್ರೆ ತೋರಿಸ್ತೀನಿ, ಹಾಕ್ತೀನಿ. ಗೈಸ್, ಸಿಕ್ಕಾಪಟ್ಟೆ ತಲೆ ನೋತೈತೆ. ಅಲ್ಲಿ ಈಶಾ ಫೌಂಡೇಶನಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ನಿಮಗೆ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಯಾರ್ಯಾರು ಅಂತ. ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಕೂದಲೆಲ್ಲ ಕಿತ್ತೋಗ್ಬಿಟ್ಟೆ ಆಗ್ಬಿಟ್ಟೈತೆ. ಮನೆ ಅಣ್ಣ ನೋಡ್ರಿ ಅಣ್ಣ, ಫ್ಲೈಟು ಹತ್ರದಿಂದ ನೋಡಿದ್ರಲ್ಲ ಹೆಂಗೈತೆ. ಅಯ್ಯೋ, ಬೇರೆ ಲೆವೆಲ್ ಗೈಸ್, ಒಂದ್ಸತಿ ನೀವು ಸಪೋರ್ಟ್ ಮಾಡಿರಿ. ಹಿಂಗೆ ನಾನು ಮನೆ ಅಣ್ಣ ತಾಯ್ಲ್ಯಾಂಡ್ ತಾಯಿ ನಡ್ಕೊಳೋದು. ಸರಿ ತಾಯ್ನಾಡ್ಗೆ ಹೋಯ್ತೀವಿ. ತಾಯ್ನಾಡ್ಗೆ ನಿನ್ಗೆ ಒಳ್ಳೇದಾಗ್ತದೆ ನಿನಗೆ ಸರಿ, ಅಲ್ಲಿ ನಿಮಗೆ ಹೋಯ್ತಾ ಏನು ವ್ಯೂ ಕಾಣಲ್ಲ ರೋಡಲ್ಲಿ. ಫುಲ್ಲು ಕತ್ಲೆ ಅಲ್ವಾ, ಸೊ ಅದಕ್ಕೆ ಏನು ವ್ಯೂ ಏನೂ ಕಾಣಲ್ಲ ನಿಮಗೆ. ಈಶಾ ಫೌಂಡೇಶನ್ ಹತ್ರ ಹೋದ್ಮೇಲೆ ಡೈರೆಕ್ಟ್ ಅಲ್ಲೇ ಸಿಗ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಚಿಲ್ಲಾಗಿರಿ. ಸರಿ, ಬನ್ನಿ ಅಲ್ಲಿ ಸಿಗೋಣ.
ಗೈಸ್ ಈಶಾ ಫೌಂಡೇಶನ್ಗೆ ಇನ್ನೂ 5 ಕಿಲೋಮೀಟ್ರ್ ಐತೆ. 5 ಕಿಲೋಮೀಟ್ರ್ ಹಿಂಗೆ ಜಾಮ್ ಆಗೋಗ್ಬಿಟ್ಟೈತೆ. ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಟಚ್ ಆಗಿಲ್ಲ ಬಿಡೋಣ. ಫುಲ್ಲು ಜಾಮು. ಬೇಕಾದ್ರೆ ಒಂದು ಜೊತೆ ತೋರಿಸ್ತೀನಿ ನೋಡ್ಕೊಬಿಡಿ. ಅಲ್ಲಿವರೆಗೂ ಜಾಮ್ ಆಗ್ಬಿಟ್ಟೈತೆ. ಅಲ್ಲಿವರೆಗೂ ಜಾಮ್ ಆಗ್ಬಿಟ್ಟೈತೆ. ನಾನು ಒಂದು ಕಡೆ ಆಗ್ಬಿಟ್ಟಿದ್ದೀನಿ, ಮಣಿ ಅಣ್ಣ ಒಂದು ಕಡೆ ದಿಕ್ಕಾಪಲ್ಲಿ ಆಗ್ಬಿಟ್ಟಿದ್ದೀವಿ. ಇವಾಗ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. ಬೆಳಿಗ್ಗೆ ಅಂಗಡಿ ಓಪನ್ ಮಾಡಬೇಕು, ಹೋಗಿ ನೋಡೋಣ. ಹೋದರೆ ಹೋಗೋಣ, ಇಲ್ಲಾಂದರೆ ನೋಡೋಣ ಇರಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಫುಲ್ ಅಂದರೆ ಫುಲ್ ಜಾಮ್ ಆಗೈತೆ. ಆ ಥರ ಆಗ್ಬಿಟ್ಟೈತೆ. ನಿಮಗೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅನಿಸುತ್ತೆ ಗಾಡಿ ಸೌಂಡ್ಗಳಿಗೆ. ಸರಿ, ಆಮೇಲೆ ಸಿಗ್ತೀನಿ ಅಲ್ಲಿ. ಸೊ ಗೈಸ್, ಅಲ್ಲಿ ಹೋಗೋಕ್ಕೆ ಜಾಗ ಇಲ್ದಲೇ ನಾವು ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ. ಪಾರ್ಕಿಂಗ್ ಚಾರ್ಜ್ ಕೊಡಬೇಕಂತೆ. ಪಾರ್ಕಿಂಗ್ ಚಾರ್ಜ್ ಕೊಟ್ಬಿಟ್ಟು ಒಂದು ಗಾಡಿಗೆ 50 ರೂಪಾಯಿ ಅಂತೆ. ಪಾರ್ಕಿಂಗ್ ಮಾಡಿದ್ರೆ ಅವ್ರು ಕಡಿಮೆ ಆಯ್ತಾಯಿಲ್ಲ. ಸೊ ಅದಕ್ಕೆ ಕೊಟ್ಬಿಟ್ಟು ನೋಡೋಣ, ಹೋಗೋಣ. ಮಣಿ ಹಣ ಕೊಡ್ತವ್ರೆ. ಮಣಿ ಹಣ ಕೊಡ್ತವ್ರೆ ಗೈಸ್. ಅವರು ಕಡಿಮೆ ತಗೋತಾ ಇಲ್ಲ. ಇವಾಗ ಸರಿ ಆಯಿತು, ನಾವು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಹಾಂ ಗೈಸ್, ದುಡ್ಡು ಹೇಳಿಸ್ತಾನೆ. ಸರಿ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ರೀ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬೇಕಾರೆ ವೀಡಿಯೋ ಮಾಡ್ತೀನಿ.